ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಇವತ್ತು ನಾವು ಮಂಗಳೂರಿಂದ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ ವಯ ಚಾರ್ಮುಡಿ ಘಾಟ್. ಆನ್ ದ ವೇ ನಿಮಗೆ ದೇವರ ಮನೆ ತೋರಿಸೋಣ ಅಂತ. ಈಗ ಸದ್ಯಕ್ಕೆ ನಾವು ಗುರುವಾಯನ ಕೆರೆ ಬಳಿ ಇದ್ದೀವಿ. ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ನೀವು ಡ್ರೈವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಗುರುವಾಯನ ಕೆರೆಯಿಂದ ಆಲ್ಮೋಸ್ಟ್ ನಿಮಗೆ ಚಾರ್ಮುಡಿ ವಿಲೇಜ್ವರೆಗೂ ನಿಮಗೆ ಇದೇ ರೀತಿ ಇರುತ್ತೆ. ನೀವು ಚಾರ್ಮುಡಿ ಘಾಟ್ ಎಂಟ್ರಿ ಆಗೋ ಮುನ್ನ ಸ್ವಲ್ಪ ಏನಾದರೂ ತಿನ್ಕೊಳ್ಳಿ, ಅಥವಾ ನಿಮ್ಮ ವೆಹಿಕಲ್ಗೆ ಫ್ಯೂಯಲ್ ಏನಾದರೂ ಎಲ್ಲ ಕರೆಕ್ಟಾಗಿದೆಯಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಮುಂದೆ ಹೋಗಿ. ಯಾಕಂದರೆ ನಿಮಗೆ ಚಾರ್ಮುಡಿ ಘಾಟ್ ಒಂದ್ಸಾರಿ ನೀವು ಎಂಟ್ರಿ ಆಗ್ಬಿಟ್ಮೇಲೆ ನಿಮಗೆ ಘಾಟ್ ಸೆಕ್ಷನ್ ಏನು ಸಿಗೋದಿಲ್ಲ. ನಿಮಗೆ ಚಾರ್ಮುಡಿ ಚೆಕ್ ಪೋಸ್ಟಿಂದ ಕೊಟ್ಟಿಗೆಹಾರವರೆಗೂ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ ನಿಮಗೆ ಜರ್ನಿ ಇರುತ್ತೆ. ಸೊ ಎಲ್ಲ ಮುಂಚೆನೇ ನೀವು ನೋಡ್ಕೊಳೋದು ಸೇಫ್. ಈ ಚಾರ್ಮುಡಿ ಘಾಟು, ಶಿರಾಡಿ ಘಾಟು, ಈ ಉಳಿಕಲ್ ಘಾಟು ಇದೆಲ್ಲ ನಮ್ಮ ಪಶ್ಚಿಮ ಘಟ್ಟಗಳು. ಇದು ವಿಶ್ವ ಯುನೆಸ್ಕೋ ಹೆರಿಟೇಜ್ಗೆ ಸೇರಿದೆ. ಯಾಕಂದರೆ ಇಲ್ಲಿರುವಂಥ ನೈಸರ್ಗಿಕವಾದಂಥ ಜಲಪಾತಗಳು, ಹಚ್ಚ ಹಸಿರು ಕಾಡು, ಇಲ್ಲಿರುವಂಥ ಬೆಟ್ಟ ಗುಡ್ಡಗಳು ಮತ್ತು ಇಲ್ಲಿನ ವಿವಿಧ ಬಗೆಯ ಪ್ರಾಣಿ ಪಕ್ಷಿಗಳು, ಹಾಗೆ ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಸಹ ಆಗಿದೆ. ಆದ್ದರಿಂದ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ಗೆ ಸೇರಿದೆ. ಇಲ್ಲಿಂದ ನಿಮಗೆ ಚೆಕ್ ಪೋಸ್ಟ್ ಶುರು ಆದರೆ ನಿಮಗೆ ಎಂಡ್ ಆಗೋದು ಕೊಟ್ಟಿಗೆಹಾರವರೆಗೂ. ಕೊಟ್ಟಿಗೆಹಾರ ಮತ್ತು ಚಾರ್ಮುಡಿ ಸುಮಾರು 24 ಕಿಲೋಮೀಟರ್ ಅಂತರ ಇದೆ. ಕರ್ನಾಟಕದಲ್ಲಿ ಸುಮಾರು 10 ಘಾಟ್ ಸೆಕ್ಷನ್ಗಳಿದೆ. ಅದರಲ್ಲಿ ಅಪಾಯಕಾರಿ ರಸ್ತೆಗಳಲ್ಲಿ ಇದು ಸಹ ಒಂದು. ಯಾಕಂದರೆ ಇದು ಸಮುದ್ರ ಮಟ್ಟದಿಂದ ಸುಮಾರು 500 ಅಡಿ ಎತ್ತರ ಇದೆ. ಇಲ್ಲಿನ ರೋಡು ನಿಮಗೆ ಶಿರಾಡಿ ಘಾಟ್ ಕಂಪೇರ್ ಮಾಡಿದ್ರೆ ಅಥವಾ ಬೇರೆ ಯಾವುದೇ ಘಾಟ್ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದಾಗಿದೆ. ನಿಮಗೆ ಹೆವಿ ವೆಹಿಕಲ್ಸ್ ಈ ಕಡೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಈ ರಸ್ತೆಯಲ್ಲಿ ಯಾವುದೇ ಹೆವಿ ವೆಹಿಕಲ್ಸ್ ಬರೋದಿಲ್ಲ, ಎಲ್ಲ ಶಿರಾಡಿ ಘಾಟ್ ಮೇಲೆ ಹೋಗ್ತಾರೆ. ಈ ಚಾರ್ಮುಡಿ ಘಾಟಲ್ಲಿ ನಿಮಗೆ ಸುಮಾರು 13 ಹೇರ್ಪಿನ್ ಬೆಂಡ್ ಸಿಗುತ್ತೆ. ಆ್ಯಕ್ಚುಲಿ ನೀವೇನಾದ್ರು ಚಾರ್ಮುಡಿ ಘಾಟ್ಗೆ ಬರೋ ಹಾಗಿದ್ರೆ ಮಳೆಗಾಲದ ಆ ಸಮಯದಲ್ಲಿ ಬನ್ನಿ. ಯಾಕಂದರೆ ಆ ಟೈಮಲ್ಲಿ ಈ ಚಾರ್ಮುಡಿ ಘಾಟ್ನ ನೋಡೋದೇ ಒಂದು ಮಜಾ. ಮಳೆಗಾಲದಲ್ಲಿ ಇಲ್ಲಿ ಸುಮಾರು 7,000 ಮಿಲಿಮೀಟ್ರ್ ಮಳೆ ಆಗುತ್ತೆ. ಅಂದರೆ ನೀವು ನಂಬ್ತೀರಾ? ಹೌದು, ಅಷ್ಟೊಂದು ಮಳೆ ಆಗುತ್ತೆ. ನಿಮಗೆ ಆ ಟೈಮಲ್ಲಿ ನಿಮಗೆ ಡ್ರೈವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾಗಿದ್ದರೆ ಸೆಪ್ಟೆಂಬರಿಂದ ಡಿಸೆಂಬರ್ ಈ ಸಮಯದಲ್ಲಿ ಸಹ ನೀವು ಬನ್ನಿ. ನಿಮಗೆ ತುಂಬ ಫಾಗ್ ಇರುತ್ತೆ, ಅವಾಗ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸೊ ಆ ಸಮಯ ಆದರೂ ಬೆಸ್ಟು. ಚಾರ್ಮುಡಿಯಿಂದ ಹಾಗೆ ಕೊಟ್ಟಿಗೆಹಾರ ಹೋಗಿ ನೀವು ಅಲ್ಲಿ ಲೆಫ್ಟ್ ತೊಗೊಂಡ್ರೆ ತುಂಬ ಫೇಮಸ್ ಆದಂಥ ಬಳ್ಳಾಲರಾಯ ಫೋರ್ಟ್ ಸಹ ನೀವು ನೋಡ್ಬೋದು. ಅದು ತುಂಬ ಎತ್ತರದಲ್ಲಿದೆ. ಅದು ಆ ಫೋರ್ಟ್ ಹೇಗೆ ಅಂತಂದರೆ ಎಂತಹ ಟ್ರೆಕ್ಕರ್ಸ್ಗಳು ಸಹ ಅದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ಅಷ್ಟೇ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಆ ಫೋರ್ಟ್ ನೀವು ನೋಡ್ಬೋದು. ಹಾಗೆ ನೀವು ಅಲ್ಲೇ ಬಂಡಾಜೆ ಫಾಲ್ಸ್ ಸಹ ನೋಡ್ಬೋದು. ಈ ಚಾರ್ಮುಡಿ ಘಾಟ್ ಆಸುಪಾಸದಲ್ಲಿ ನಿಮಗೆ ತುಂಬ ಗುಡ್ಡಗಳು ಸಿಗುತ್ತೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ. ಜೇನುಕಲ್ಲು, ಬಾಳೆಕಲ್ಲು, ಕೊಡೆಕಲ್ಲು, ಹೀಗೆ ತುಂಬ ಗುಡ್ಡಗಳು ನೀವು ನೋಡ್ಬೋದು. ಈ ರಸ್ತೆ ನ್ಯಾಷನಲ್ 73ಗೆ ಸೇರುತ್ತೆ. ಹಾಸನ, ಬೆಂಗಳೂರು, ತುಮಕೂರು, ಚಿಕ್ಕಮಗಳೂರು ಇದೆಲ್ಲ ಮಂಗಳೂರು ಈ ಕೋಸ್ಟಲ್ ಏನು ಜಿಲ್ಲೆಗಳಿದಾವಲ್ಲ, ಈ ಜಿಲ್ಲೆಗಳಿಗೆ ಕನೆಕ್ಟ್ ಮಾಡುವಂಥ ಪ್ರಮುಖವಾದ ರಸ್ತೆ ಆಗಿದೆ. ಈ ಚಾರ್ಮುಡಿ ಘಾಟು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಈ 2 ಜಿಲ್ಲೆಗಳ ಮಧ್ಯೆ ಬರುವಂಥ ಘಾಟ್ ಸೆಕ್ಷನ್ ಆಗಿದೆ. ಈ ಚಾರ್ಮುಡಿ ಘಾಟ್ ಕೆಳಗಡೆ ನಿಮಗೆ ನೇತ್ರಾವತಿ ನದಿ ಇರುತ್ತೆ. ಅದ್ರ ಜೊತೆಗೆ ಇನ್ನೂ ಚಿಕ್ಕದಾದಂಥ ನದಿಗಳು ಮತ್ತು ಫಾಲ್ಸ್ಗಳು ಸಹ ನೀವು ನೋಡ್ಬೋದು. ಈಗ ನಮ್ಮ ಮುಂದೆ ನೀವು ನೋಡ್ತಿರುವಂತಹ ಗುಡ್ಡದ ಹೆಸರು ಕೊಡೆಕಲ್ಲು ಗುಡ್ಡ ಅಂತ. ಈ ಗುಡ್ಡದ ಮೇಲಿಂದ ಒಂದು ಫಾಲ್ಸ್ ಹರಿಯುತ್ತೆ. ಆ ಫಾಲ್ಸ್ ನಾನು ತೋರಿಸ್ತೀನಿ ನೋಡಿ. ಆ ಫಾಲ್ಸ್ಗೆ ಮತ್ತೊಂದು ಹೆಸರಿದೆ, ರಾಕ್ ವಾಟರ್ ಫಾಲ್ಸ್ ಅಂತ ಸಹ ಕರೀತಾರೆ. ಅದು ಸಮ್ಮರ್ ಟೈಮಲ್ಲಿ ನಿಮಗೆ ಅಷ್ಟೊಂದು ನಿಮಗೆ ಅಲ್ಲಿ ನೀರು ಕಾಣಿಸ್ತಾ ಇಲ್ಲ, ಬಟ್ ನೀವು ಮಳೆಗಾಲ ಮುಗಿದ ನಂತರ ನೀವು ಬಂದರೆ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಫಾಲ್ಸ್ ರೋಡಲ್ಲೆಲ್ಲ ಹರಿಯುತ್ತೆ ಆ ಟೈಮಲ್ಲಿ. ಇಲ್ಲಿಂದ ನಿಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ.
ನೀವು ಹಾಗೆ ಆ, ಕೊಡೆಕಲ್ಲು ಫಾಲ್ಸಿಂದ ಮುಂದೆ ಹೋದರೆ ನಿಮಗೆ ಮೋಸ್ಟ್ ಥ್ರಿಲ್ಲಿಂಗ್ ಆದಂಥ ಒಂದು ತಿರುವು ಸಿಗುತ್ತೆ. ಅದು ಚಾರ್ಮುಡಿ ಘಾಟಲ್ಲೇ ತುಂಬ ಸುಂದರವಾದಂಥ ಹಾಗೆ ಅಪಾಯಕಾರಿಯಾದಂಥ ಒಂದು ತಿರುವಾಗಿದೆ. ನೀವು ತುಂಬ ಸಿನಿಮಾಗಳಲ್ಲಿ ನೋಡಿರ್ಬೋದು. ಇದೇ ತಿರುವನ್ನ ಅವರು ತೋರಿಸೋದು, ಇದೇ ತಿರುವಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಬಸ್ ಆಕ್ಸಿಡೆಂಟ್ ಆಗುತ್ತೆ, ಈ ರೀತಿಯಾದಂಥ ತುಂಬ ದೃಶ್ಯಗಳು ನೀವು ನೋಡಿರ್ಬೋದು. ಅದೆಲ್ಲ ಆಗಿದ್ದು ಇದೇ ತಿರುವಿನಲ್ಲಿ. ಇಲ್ಲಿಂದ ನಾನು ನಿಮ್ಗೆ ಒಂದು ವ್ಯೂ ತೋರಿಸ್ತೀನಿ ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಇಲ್ಲಿ ಮುಂದೆ ಹೋದರೆ ನಿಮಗೆ ಒಂದು ತುಂಬ ಕಡಿದಾದಂಥ ಒಂದು ರಸ್ತೆ ಸಿಗುತ್ತೆ. ಅಲ್ಲಿ ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹೋಗಿ. ಆ ಕಡೆಯಿಂದ ಬರುವಂಥ ವಾಹನಗಳಿಗೆ ಸ್ವಲ್ಪ ನೀವು ಶಬ್ದ ಆರನ್ ಮಾಡಿ ಹೋಗಿ. ಈ ಒಂದು ಕಡಿದಾದ ರಸ್ತೆಯಿಂದ ಯಾವುದೇ ಹೆವಿ ವೆಹಿಕಲ್ಸ್ ಈ ರೂಟಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ನೀವು ಅದೇ ರೂಟಲ್ಲಿ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ತುಂಬ ಫೇಮಸ್ ಆದಂಥ ಅಣ್ಣಪ್ಪ ದೇವಸ್ಥಾನ ನಿಮಗೆ ಸಿಗುತ್ತೆ. ನಮ್ಮ ತಾಯಿ ಹೇಳ್ತಿದ್ರು ಧರ್ಮಸ್ಥಳಕ್ಕೆ ಹೋಗೋ ಮುನ್ನ ಈ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡೇ ಹೋಗಬೇಕು ಅಂತ. ಸೊ ಹಾಗೆ ಮುಂದೆ ಹೋಗೋಣ. ಹೀಗೆ ನಿಮಗೆ ಹೋದರೆ ನಿಮಗೆ ಕೊಟ್ಟಿಗೆಹಾರ ಸಿಗುತ್ತೆ. ನಾವು ಕೊಟ್ಟಿಗೆಹಾರ ಹತ್ರ ನಾವು ರೈಟ್ ತೊಗೊಂಡು ದೇವ್ರ ಮನೆಗೆ ಹೋಗಬೇಕಾಗುತ್ತೆ. ಬನ್ನಿ, ಆ ಮಾರ್ಗನ ಹಾಗೆ ನಿಮಗೆ ತೋರಿಸ್ತೀನಿ. ಹಾಗೆ ಈ ಚಾರ್ಮುಡಿ ಘಾಟ್ ಇದು ಎಂಡಿಂಗ್ ಪಾಯಿಂಟ್ಸು ಬರ್ತಾ ಇದೆ. ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗೋಣ. ನೀವು ಮಂಗಳೂರು ಕಡೆಯಿಂದ ಬಂದಾಗ ಇನ್ನೇನು ಚಾರ್ಮುಡಿ ಘಾಟ್ ಕೊಟ್ಟಿಗೆಹಾರ ಹತ್ರ ಮುಗೀತಿ ಅನ್ನೋ ಟೈಮಲ್ಲಿ ನಿಮಗೆ ಒಂದು ಫಾಲ್ಸ್ ಕಾಣಿಸುತ್ತೆ. ಆ ಫಾಲ್ಸ್ ಹೆಸರು ಮಲಯ ಮಾರುತ ಜಲಪಾತ ಅಂತ. ನೋಡಿ, ಅದೇ ಈ ಫಾಲ್ಸು ತುಂಬ ಚೆನ್ನಾಗಿದೆ ನೋಡಿ. ಸೊ ಹಾಗೆ ನಾವು ಮುಂದೆ ಹೋಗ್ತಾ ನಿಮಗೆ ದೇವರ ಮನೆ ಬಗ್ಗೆ ನಿಮಗೆ ಇಲ್ಲಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಹೋಗಬೇಕು, ಯಾವ ರೂಟ್ ತೊಗೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಹಾಗೆ ನೋಡಿ. ಯಾಕಂದರೆ ತುಂಬ ಜನ ದೇವ್ರ ಮನೆಗೆ ಬಂದು ಅನುಭವಿಸಿರುವಂಥ ಫಜಿತಿಗಳು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ನೀವು ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋ ಮುಂದೆ ಹಾಗೆ ಮುಂದುವರಿಸಿ. ನೀವು ಕೊಟ್ಟಿಗೆಹಾರ ಕ್ರಾಸ್ ಆದಮೇಲೆ ನಿಮಗೆ ಸ್ವಲ್ಪ ದೂರದಲ್ಲೇ ನಿಮಗೆ ಬಣಕಲೆಂಬ ಊರು ಸಿಗುತ್ತೆ. ಆ ಊರ ಹತ್ರ ನೀವು ರೈಟ್ ತೊಗೋಬೇಕಾಗತ್ತೆ. ನಿಮಗೆ ಆ ರೋಡು ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ, ಒಂದು 3 ಕಿಲೋಮೀಟರು. ನಿಮಗೆ ಇಲ್ಲಿ ಆಫ್ ರೋಡ್ ಸಿಗುತ್ತೆ ಸ್ವಲ್ಪ ದೂರ. ನಿಮಗೆ ಸುತ್ತಲೂ ನಿಮಗೆ ಕಾಫಿ ಎಸ್ಟೇಟು ಅದರ ಮಧ್ಯೆ ಇದು ಹಾದು ಹೋಗುತ್ತೆ. ವ್ಯೂ ಎಲ್ಲ ಚೆನ್ನಾಗಿದೆ, ಬಟ್ ಏನಂದರೆ ನಿಮಗೆ ವೆಹಿಕಲ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಕೊಟ್ಟಿಗೆಹಾರದಿಂದ ನಿಮಗೆ ದೇವ್ರ ಮನೆ ಸುಮಾರು 15 ಕಿಲೋಮೀಟರ್ ದೂರ ಇದೆ. ಮೂಡಿಗೆರೆಯಿಂದ ಸುಮಾರು 25 ಕಿಲೋಮೀಟರ್ ದೂರ ಇದೆ. ಇಲ್ಲಿಗೆ 2 ಮಾರ್ಗದಲ್ಲಿ ಹೋಗ್ಬೋದು. ಒಂದು ನೀವು ಕೊಟ್ಟಿಗೆಹಾರ ಮುಖಾಂತರವಾಗಿ ಹೋಗ್ಬೋದು. ಆ್ಯಕ್ಚುಲಿ ಇವಾಗ ನಾನು ತೋರಿಸ್ತಾ ಇರೋದು ಕೊಟ್ಟಿಗೆಹಾರ ರೋಡು. ಇನ್ನೊಂದು ಮೂಡಿಗೆರೆ ಕಡೆಯಿಂದ ಸಹ ನೀವು ಬರ್ಬೋದು. ಅಲ್ಲಿಂದ 25 ಕಿಲೋಮೀಟರ್ ದೂರ ತೋರಿಸುತ್ತೆ. ನಾನು ಮೊದಲೇ ಹೇಳಿದಂತೆ ಈ ರೋಡ್ ಒಂದು 3 ಕಿಲೋಮೀಟರ್ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಕೊಟ್ಟಿಗೆಹಾರ ರೂಟು. ಆಮೇಲೆ ನಿಮಗೆ ತುಂಬ ಚೆನ್ನಾಗಿದೆ, ಡ್ರೈವ್ ಮಾಡಲಿಕ್ಕೆ ಪರವಾಗಿಲ್ಲ. ನಿಮಗೆ ದೇವರ ಮನೆವರೆಗೂ ನಿಮಗೆ ರೋಡ್ ಚೆನ್ನಾಗಿದೆ. ನಿಮಗೆ ಗುತ್ತಿ ಆದಮೇಲೆ ನಿಮಗೆ ಎಲ್ಲ ಕಡೆ ನಿಮಗೆ ಸೈನ್ ಬೋರ್ಡ್ ಹಾಕಿರ್ತಾರೆ ದೇವರ ಮನೆಗೆ ಯಾವ ರೂಟಲ್ಲಿ ಹೋಗಬೇಕು ಅಂತ. ಸೊ ನೀವು ಆರಾಮಾಗಿ ಹೋಗ್ಬೋದು. ಇಲ್ಲೆಲ್ಲೂ ನಿಮಗೆ ರೆಸ್ಟೋರೆಂಟ್ಸು ಅದು ಏನೂ ಸಿಗೋದಿಲ್ಲ. ಹಾಗೆ ನೀವೇನಾದರೂ ಜೀಪಲ್ಲಿ ಅಥವಾ ನೀವು ಆಟೋ ಮಾಡ್ಕೊಂಡು ಬಾಡಿಗೆಗೆ ಬರ್ತೀನಿ ಅನ್ನೋ ಆಗಿದ್ರೆ ನೀವು ಬಣಕಲಿಂದನೇ ಬರಬೇಕಾಗುತ್ತೆ. ನಿಮಗೆ ಇಲ್ಲಿ ಬಸ್ಸಸ್ ಸಹ ಏನೂ ಸಿಗೋದಿಲ್ಲ. ಸೊ ಬೆಟರ್ ನೀವು ಓನ್ ವೆಹಿಕಲಲ್ಲಿ ಬರೋದೇ ಬೆಸ್ಟು. ನೀವು ಬೈಕಲ್ಲಿ ಸಹ ಬರ್ಬೋದು. ಅಥವಾ ನೀವು ಮೂಡಿಗೆರೆಯಿಂದ ಬರ್ತೀನಿ ಅನ್ನೋ ಆಗಿದ್ದರೆ ನಿಮಗೆ ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಯಾಕಂದರೆ ನಿಮಗೆ ಇನ್ನೇನು ದೇವರ ಮನೆಯಿಂದ 3 ಕಿಲೋಮೀಟರ್ ಇದೆ ಅನ್ನೋ ಟೈಮಲ್ಲಿ ನಿಮಗೆ ರೋಡು ತುಂಬ ಖರಾಬಾಗಿದೆ. ಯಾಕಂದರೆ ಆ ರೋಡ್ ತುಂಬ ಚೆನ್ನಾಗಿಲ್ಲ. ಅದರಲ್ಲೂ ಮಳೆಗಾಲದಲ್ಲಂತೂ ತುಂಬ ಅಧ್ವಾನ ಆ ರೂಟು. ನಿಮ್ಮ ವೆಹಿಕಲ್ಸಲ್ಲಿ ಸ್ಟಕ್ ಆಗೋ ಸಾಧ್ಯತೆಗಳಿದೆ. ಆದ್ದರಿಂದ ನನ್ನ ಸಜೆಷನ್ ಏನಂದರೆ ನೀವು ಕೊಟ್ಟಿಗೆಹಾರದಿಂದ ಬರೋದೇ ಉತ್ತಮ. ಬೈಕಲ್ಲಿ ಬರೋರಿಗೆ ಅಥವಾ ಆಫ್ ರೋಡ್ ವೆಹಿಕಲ್ಸ್ ಇರೋರಿಗೆ 4x4 ಆ ವೆಹಿಕಲ್ಸ್ಗೆ ಈ ಚಾಲೆಂಜಿಂಗು ಕಷ್ಟ ಅನಿಸೋದಿಲ್ಲ. ಸೊ ಅವ್ರು ಆರಾಮಾಗಿ ಹೋಗ್ಬೋದು. ಈ ದೇವರ ಮನೆಯ ಈ ಸುತ್ತಮುತ್ತ ನಿಮಗೆ 12 ವರ್ಷಗಳಿಗೊಮ್ಮೆ ನೀಲಕುರಿಂಜಿ ಆ ಹೂಗಳು ಇಲ್ಲಿ ಬರುತ್ತೆ. ತುಂಬ ಜನಕ್ಕೆ ಗೊತ್ತಿರ್ಬೋದು ನೀಲಕುರಿಂಜಿ ಹೂವು ಅಂತಂದರೆ ಒಂದು ಪರ್ಪಲ್ ಕಲರಲ್ಲಿ ಫ್ಲವರ್ಸ್ ಇಡೀ ಒಂದು ಗ್ರಾಸ್ ರೀತಿ ಹರಡ್ಕೊಂಡಿರುತ್ತಲ್ಲ, ಆ ಫ್ಲವರ್ಸು ಇಲ್ಲಿ ನೀವು ತುಂಬ ನೋಡ್ಬೋದು. ಆ ಸಮಯದಲ್ಲಿ ನಿಮಗೆ ಆಲ್ಮೋಸ್ಟು ನೀವು ದೇವ್ರ ಮನೆ ಹತ್ರ ಹೋಗಿದ ತಕ್ಷಣ ನಿಮಗೆ ಅಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅದು ತುಂಬ ಬ್ಯೂಟಿಫುಲ್ ಆಗಿದೆ.
ಈ ದೇವರ ಮನೆ ಚಾರ್ಮುಡಿ ಘಾಟಿನ ಮೇಲೆ ಇರುವಂಥ ಒಂದು ಸುಂದರವಾದಂಥ ಸ್ಥಳ. ಇದು ಮೂಡಿಗೆರೆ ತಾಲೂಕಿಗೆ ಬರುತ್ತೆ. ನಿಮಗೆ ಇಲ್ಲಿಂದ ಸ್ವಲ್ಪ ದೂರ ಹಾಗೆ ಮುಂದೆ ಹೋದರೆ ನಿಮಗೆ ತುಂಬ ಫೇಮಸ್ ಆದಂಥ ಕಾಲಭೈರವೇಶ್ವರ ದೇವಸ್ಥಾನ ನೀವು ನೋಡ್ಬೋದು. ನಿಮಗೆ ಈ ದೇವಸ್ಥಾನದ ಪಕ್ಕದಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಲೇಕ್ ರೀತಿ ಕಾಣಿಸುತ್ತೆ. ಅದು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ನೀವು ಕಾಲಭೈರವೇಶ್ವರ ದೇವಸ್ಥಾನದಿಂದ ಹಾಗೆ ನೀವು ಮುಂದೆ ಹೋಗ್ಬೇಕು ಅಂತ ನಿಮಗೆ ಆ ದೇವರ ಮನೆಗೆ ಟ್ರೆಕ್ಕಿಂಗ್ ಮಾಡುವಂಥ ಆ ಸ್ಥಳ ನಿಮಗೆ ಕಾಣಿಸುತ್ತೆ. ಸೊ ನೀವು ದೇವರ ಮನೆ ಹತ್ರ ನೀವು ಬಂದ ಮೇಲೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಸ್ವಲ್ಪ ದೂರ ನೀವು ಟ್ರೆಕ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಬೋರ್ಡ್ ಹಾಕಿರ್ತಾರೆ. ನಿಮಗೆ ಅಲ್ಲಿ ತುಂಬ ವ್ಯೂ ಪಾಯಿಂಟ್ಸ್ ಸಿಗುತ್ತೆ. ನೀವು ಯಾವ ವ್ಯೂ ಪಾಯಿಂಟ್ಗಾದರೂ ನೀವು ಹೋಗ್ಬೋದು. ಇದು ಫೋಟೋಶೂಟ್ಗೆ ಹೇಳಿ ಮಾಡಿಸಿದಂಥ ಜಾಗ. ಇವಾಗ ಸಂಜೆ ಒಂದು 5:15 ಆಗಿದೆ. ಇದು ಜನವರಿ ಆಗಿರೋದ್ರಿಂದ ಅಷ್ಟೊಂದು ಮಂಜು ಇಲ್ಲ, ಮಿಸ್ಟ್ ಇಲ್ಲ. ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆ ಇಲ್ಲಿ ತುಂಬ ಶಿಖರಗಳು ಕಾಣಿಸ್ತಾ ಇದೆ. ಇಲ್ಲಿ ನೀವು ಯಾವ ಶಿಖರಕ್ಕೆ ಬೇಕಾದರೂ ಹೋಗ್ಬೋದು. ಎಲ್ಲದರಲ್ಲೂ ನಿಮಗೆ ಕಾಲ್ದಾರಿ ಇದೆ. ನಿಮಗೆ ಒಂದು ತೋರಿಸ್ತೀನಿ ನೋಡಿ. ಅಲ್ಲಿಗೆ ತುಂಬ ಜನ ಹೋಗಿದ್ದಾರೆ. ಇಲ್ಲಿಂದ ಕಾಣಿಸ್ತಾ ಇದೆ ನನಗೆ. ಸೊ ಅಲ್ಲಿಗೆ ಸಹ ನೀವು ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಈ ಬೆಟ್ಟಕ್ಕೆ ನಿಮಗೆ ಆ ಕಡೆಯಿಂದ ಲಾಸ್ಟ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದು ಪೋಲ್ ಹೋಗಿದೆಯಲ್ಲ, ಸೊ ಅದ್ರ ಮೇಲೆ ಹೋಗಿ ಲಾಸ್ಟ್ ಅಲ್ಲಿವರೆಗೂ ಹೋಗ್ಬೋದು ನೀವು ಎಡ್ಜ್ಗೆ. ನಿಮಗೆ ಈ ಕಡೆ ಬಂದರೆ ನಿಮಗೆ ಅಲ್ಲಿ ಲಾಸ್ಟು ಒಂದು ಎಡ್ಜ್ ಕಾಣಿಸ್ತಾ ಇದೆ. ಆ ಎಡ್ಜ್ಗೆ ಹೋದರೆ ನಿಮಗೆ ಚಾರ್ಮುಡಿ ಘಾಟ್ ಪೂರ್ತಿ ಕಂಪ್ಲೀಟಾಗಿ ಕಾಣಿಸುತ್ತೆ. ನಿಮಗೆ ಈ ಕಡೆ ಬಂದರೆ ನಿಮಗೆ ಶಿರಾಡಿ ಘಾಟ್ ಸೆಕ್ಷನ್ ಕಡೆ ಕಾಣಿಸುತ್ತೆ. ಸಕಲೇಶ್ಪುರ, ಶಿರಾಡಿ ಇದೆಲ್ಲ. ಸೊ ನೋಡಿದ್ರಲ್ಲ, ಇದು ದೇವರ ಮನೆ ವ್ಯೂ ಪಾಯಿಂಟು. ಆ್ಯಕ್ಚುಲಿ ನಿಮಗೆ ತೋರಿಸೋ ತುಂಬ ಇದೆ ಇಲ್ಲಿ ವ್ಯೂ ಪಾಯಿಂಟ್ಸು. ನಮಗೆ ಇವಾಗ ಸದ್ಯಕ್ಕೆ ಸಮಯ ಇಲ್ದಿದ್ದರಿಂದ ಬರೀ ಇದೊಂದು ವ್ಯೂ ಪಾಯಿಂಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ತುಂಬ ಚೆನ್ನಾಗಿ ಕಾಣಿಸೋದು ನಾನು ತೋರಿಸ್ತೀನಿ ನೋಡಿ. ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ವ್ಯೂ ಪಾಯಿಂಟ್ಗೆ ಹೋದರೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಆ ವ್ಯೂ ಪಾಯಿಂಟ್ಗೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ, ಯಾಕಂದರೆ ಇಲ್ಲಿ ಸುತ್ತಾಕೊಂಡು ಹಿಂಗೆ ಹೋಗಬೇಕು ಅಲ್ಲಿಗೆ. ಮತ್ತೊಂದು ವ್ಯೂ ಪಾಯಿಂಟು ಅಲ್ಲಿ. ಮತ್ತು ನೀವು ಶಿರಾಡಿ ಘಾಟ್ ವ್ಯೂ ಪಾಯಿಂಟ್ ನೋಡಬೇಕಂದ್ರೆ ಇದ್ರ ಮೇಲೆ ಅಥವಾ ಅದ್ರ ಮೇಲೆ ನೀವು ಹೋಗಬೇಕಾಗತ್ತೆ. ಸೊ ನಿಮಗೆ ದೇವ್ರ ಮನೆ ಪಾರ್ಕಿಂಗು, ದೇವಸ್ಥಾನ ಇಲ್ಲಿಂದ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಸೊ ಅದು ದೇವರ ಮನೆ ದೇವಸ್ಥಾನ ಮತ್ತು ಇದು ರೋಡು. ಇದೆಲ್ಲ ವ್ಯೂ ಪಾಯಿಂಟ್ಸು, ನಿಮಗೆ ಚಾರ್ಮುಡಿ ಘಾಟ್ ವ್ಯೂ ಪಾಯಿಂಟ್ಸ್ ಅದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.